ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ರೋಮೋ ಬಿಡುಗಡೆ ಆಗಿದೆ. ಆ ಪ್ರೋಮೋ ನೋಡಿ ಶಾಕ್ ಆಯಿತು. ಯಾಕೆಂದ್ರೆ ನಿನ್ನೆ ರಜತ್ ಅವರು ಎಲ್ಲೋ ಒಂದ್ ಕಡೆ ಗೋಲ್ಡ್ ಸುರೇಶ್ ಅವರಿಗೆ ಆಟ ಆಡುವ ಬರದಲ್ಲಿ ಒಂದು ಮಾತು ಹೆಚ್ಚು ಕಡಿಮೆ ಆಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಾನ್ ತಿಳ್ಕೊಂಡಿದ್ದೆ. ಬಟ್ ನಿನ್ನೆ ನಿನ್ನೆ ನಡೆದಿರೋ ಎಪಿಸೋಡ್ ಅನ್ನು ಇವತ್ತು ಪ್ರೋಮೋ ಆಗಿ ಬಿಡುಗಡೆ ಮಾಡಿರ್ತಾರೆ. ಆ ಪ್ರೋಮೋದಲ್ಲಿ ಎಲ್ಲರೂ ಮನೆಯ ಸದಸ್ಯರು ಎಲ್ಲರೂ ಕೂಡ ಕಳಪೆಯನ್ನ ರಜತ್ ಅವರಿಗೆ ಕೊಡ್ತಾರೆ. ಯಾಕೆಂದ್ರೆ ಅವರು ಬಳಸಿರ್ತಕ್ಕಂಥ ಪದಗಳು ತಪ್ಪು ಅಂತ. ಓಕೆನಾ, ಏನೇ ಆಟ ಆಡ್ಲಿ ಏನೇ ಮಾಡ್ಲಿ ಒಂದು ಲಿಮಿಟ್ ಅಲ್ಲೇ ಇರಬೇಕಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಎಷ್ಟೇ ಕೋಪ ಬಂದರೂ ಕೂಡ ಒಂದು ವರ್ಡ್ಸ್ ಗಳನ್ನ ನಾವು ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಓಕೆನಾ, ಹಾಗಾಗಿ ಇವ್ರು ಗೋಲ್ಡ್ ಸುರೇಶ್ ಅವ್ರ ಮೇಲೆ ಪದ ಬಳಕೆ ಮಾಡಿದ್ದು ತಪ್ಪಾಯ್ತು, ನೀವು ಸಾರಿ ಕೇಳ್ಬಿಡಿ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಯಾರು ಶೋಭಾ ಅವ್ರು ಹೇಳ್ತಾರೆ, ಹೌದು ನೀವು ಸಿಟ್ಟು ಬಂದಾಗ ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡ್ಕೋಬೇಕು, ಕಂಟ್ರೋಲ್ ಮಾಡ್ಕೊಂಡು ಮಾತಾಡಬೇಕಾಗಿತ್ತು. ಬಟ್ ನೀವು ಎಲ್ಲೋ ಒಂದ್ ಕಡೆ ಹೇಳ್ಬಿಟ್ರಿ, ಆ ರೀತಿ ಹೇಳ್ಬಾರ್ದಿತ್ತು ಅಂದಾಗ ನೀವು ಹೋಗಿ ಅವ್ರನ್ನ ಒಂದ್ಸರಿ ಸಾರಿ ಕೇಳಿ ಗೋಲ್ಡ್ ಸುರೇಶ್ ಅವ್ರನ್ನ. ನಿಜವಾಗ್ಲೂ ರಜತ್ ಅವರು ಸಾರಿ ಕೇಳ್ಬಿಟ್ಟಿದ್ರೆ, ಮನೆ ಸದಸ್ಯರು ಎಲ್ಲರೂ ಕೂಡ ಕಳಪೆ ಕೊಟ್ಟಾಗ್ಲೂ ಕೂಡ ಸಾರಿ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಅವರು ದೊಡ್ಡವರಾಗ್ತಾ ಇದ್ರು ಅಂತ ಹೇಳ್ಬೋದು. ಲಾಯರ್ ಜಗದೀಶ್ ಅವರು ಏನೇ ಮಾತಾಡಿದ್ರು ನೆಕ್ಸ್ಟ್ ಡೇನೇ ಬಂದ್ಬಿಟ್ಟು ಎಲ್ಲರಿಗೂ ಸಾರಿ ಕೇಳ್ತಾ ಇದ್ರು. ಅವರ ಒಂದು ಎಲ್ಲೋ ಒಂದ್ ಕಡೆ ಅವರು ಅಷ್ಟೊಂದು ಹೈಲೈಟ್ ಆಗ್ಲಿಕ್ಕೆ ಅದೊಂದು ಪಾಸಿಟಿವ್ ಪಾಯಿಂಟ್ ಇತ್ತು. ರಜತ್ ಅವರು ಮತ್ತೆ ಕಳಪೆ ಕೊಟ್ಟ ನಂತರ ಎಲ್ಲ ಅಂದ್ರೆ ಕಳಪೆ ಕೊಟ್ಟ ನಂತರವೂ ಕೂಡ ಈ ಸೆಡೆಗಳನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಹೇಳಿ ಆ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಮತ್ತೊಮ್ಮೆ ಆ ಪದ ಬಳಕೆಯನ್ನು ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಜತ್ ಅವರು ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ. ಕಿಚ್ಚನ ವೇದಿಕೆಯಲ್ಲಿ ಸರಿಯಾದ ಕ್ಲಾಸ್ ಅಂತೂ ರಜತ್ ಅವರಿಗೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಒಂದು ಸರಿ ತಪ್ಪು ಮಾಡಬಹುದು, ಪದೇ ಪದೇ ಜನರು ಹೇಳಿದಾಗ್ಲೂ ಕೂಡ ಅದೇ ತಪ್ಪನ್ನು ಮಾಡಿದಾಗ ಖಂಡಿತವಾಗ್ಲೂ ರಜತ್ ಅವರಿಗೆ ಕಿಚ್ಚನ ಖಡಕ್ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ. ಓಕೆನಾ, ಇದು ಪ್ರೋಮೋಗೆ ಸಂಬಂಧಪಟ್ಟಾಗಿದ್ದು. ನಿನ್ನೆ ಎಪಿಸೋಡ್ ನೋಡೋದಕ್ಕೆ ಹೋದ್ರೆ ಏನು ಆ ಬಾಲ್ ಆಟ ಇತ್ತು, ಮೇಲಿಂದ ಬಾಲ್ ಬಿಡೋದು, ಅವರ ಒಂದು ನಿಗದಿತ ಜಾಗದಲ್ಲಿ ಒಯ್ದಿಡಬೇಕು, ಆ ತಂಡಕ್ಕೆ ಸಂಬಂಧಪಟ್ಟ ಸ್ಪೇಸ್ ಅಲ್ಲಿ ಒಯ್ದಿಡಬೇಕಾಗಿತ್ತು ಬಾಲು. ಅದರಲ್ಲಿ ಆಟವಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು, ಚೆನ್ನಾಗಿತ್ತು. ಅದರಲ್ಲಿ ಫೈಟಿಂಗು ಅದರಲ್ಲಿ ಸಿಕ್ಕಾಪಟ್ಟೆ ನಡೀತು. ಬಟ್ ಪರ್ಫಾರ್ಮೆನ್ಸ್ ವೈಸ್ ಹೋದ್ರೆ ಟೀಮ್ ಗಳನ್ನ ಬಿಟ್ಟುಬಿಡಿ, ಎರಡು ಟೀಮ್ಗಳು ಚೆನ್ನಾಗಿ ಆಡಿದ್ರು, ಯಾವುದೇ ರೀತಿ ಡಿಫರೆನ್ಸ್ ಇಲ್ಲ. ಶೋಭಾ ಟೀಮ್ನವರು ಜಾಸ್ತಿ ಪಾಯಿಂಟ್ ಅನ್ನ ಗಳಿಸಿ ಗೆದ್ರು. ಪರ್ಫಾರ್ಮೆನ್ಸ್ ವೈಸ್ ನೋಡೋದಕ್ಕೆ ಹೋದ್ರೆ ಮಂಜಣ್ಣ ಅವರ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿತ್ತು, ಹನುಮಂತು ಅವರ ಪರ್ಫಾರ್ಮೆನ್ಸ್ ಕೂಡ ಎಕ್ಸಲೆಂಟ್ ಆಗಿತ್ತು. ಉತ್ತಮ ಕ್ಯಾಪ್ಟನ್ ಕಡೆಯಿಂದ ಹನುಮಂತು ಅವರಿಗೆ ಕೊಡ್ತಾರೆ, ಮಂಜಣ್ಣ ಅವರಿಗೆ ಕೊಡಬಹುದಾಗಿತ್ತು. ಬಟ್ ಹನುಮಂತ್ ಅವರಿಗೆ ಶೋಭಾ ಅವರು ಉತ್ತಮವನ್ನ ಕೊಡ್ತಾರೆ. ಹಾಗಾಗಿ ನೋಡೋದಕ್ಕೆ ಹೋದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಬಹಳ ಎಂಟರ್ಟೈನ್ಮೆಂಟ್ ಆಗಿತ್ತು. ಟಾಸ್ಕ್ ಗಳು ಜಾಸ್ತಿ ಇದ್ದಷ್ಟು ಬಿಗ್ ಬಾಸ್ ಮನೆಯಲ್ಲಿ ನೋಡೋರಿಗೆ ಒಂಥರ ಖುಷಿಯಾಗಿರುತ್ತೆ. ಓಕೆನಾ, ಬರೀ ಜಗಳನೂ ಇರಬೇಕು, ಜಗಳ ಇದ್ರೂ ಚೆನ್ನಾಗಿರುತ್ತೆ, ಇಲ್ಲ ಅಂತಿಲ್ಲ. ಜಗಳವೂ ಒಂದ್ ರೇಂಜಿಗೆ ಇರಬೇಕು, ಟಾಸ್ಕ್ ಇರಬೇಕು, ಮನೋರಂಜನೆ ಕೂಡ ಇರಬೇಕು. ಎಲ್ಲವೂ ಇದ್ರೆ ಬಿಗ್ ಬಾಸ್ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಬರೀ ಜಗಳ ಆದ್ರೂ ಒಂಥರ ಬೋರ್ ಆಗುತ್ತೆ, ಬರೀ ಟಾಸ್ಕ್ ಗಳಂದ್ರೂ ಬೋರ್ ಆಗುತ್ತೆ. ಬಟ್ ಎರಡು ಟೀಮ್ಗಳು ಚೆನ್ನಾಗಿ ಆಡಿದ್ರು. ಬಟ್ ಮನೆಯ ಸದಸ್ಯರಿಗೆ ಈಗಿರುವಂತಹ ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂದ್ರೆ ಅವರ ದುಡ್ಡನ್ನ ಸೇಫ್ಟಿಯಾಗಿ ಕಾಪಾಡ್ಕೋಬೇಕು, ಮತ್ತೆ ಅವ್ರ ಹಣವನ್ನ ಒಬ್ರಿಗಿಂತ ಒಬ್ರು ಜಾಸ್ತಿ ಗಳಿಸ್ತಾ ಹೋಗ್ಬೇಕು. ಓಕೆನಾ, ಆಮೇಲೆ ಇನ್ನೊಂದು ಬರುತ್ತೆ, ಟೀಮ್ಗಳಲ್ಲಿ ಫಸ್ಟ್ ಯಾರು ನೀವು ಎರಡು ಉತ್ತಮ ಸದಸ್ಯರನ್ನ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಒಂದು ಒಳ್ಳೆ ಆಯ್ಕೆಯ ಸದಸ್ಯರು ಅಂತ ಹೇಳಿ ಒಳ್ಳೆ ರೇಟಿಗೆ ಕೊಟ್ಟಿರ್ತಕ್ಕಂಥ ಆಯ್ಕೆ ಸದಸ್ಯರು ಯಾರು ಅಂತ ಹೇಳಿ ಹನುಮಂತು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಈ ಕಡೆ ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ಅವರನ್ನ ಹೊರತುಪಡಿಸಿ ಈ ಕಡೆ 2 ಜನ ಆ ಕಡೆ 2 ಜನ ಹೊರತುಪಡಿಸಿ ಬೇರೆಯವ್ರನ್ನ ಡಿಮ್ಯಾಂಡ್ ಮೇಲೆ ತಗೋಬೇಕು. ಅಂದ್ರೆ ಏನ್ ಹರಾಜು ಪ್ರಕ್ರಿಯೆಯಲ್ಲಿ ಅವ್ರನ್ನ ಕೊಂಡ್ಕೋಬೇಕಾಗಿರುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ಅದರಲ್ಲಿ ಶಿಶಿರ್ ಅವರಿಗೆ ಸಾಕಷ್ಟು ಡಿಮ್ಯಾಂಡ್ ಇತ್ತು. 2000 ಪಾಯಿಂಟ್ಗೆ ಶಿಶಿರ್ ಅವ್ರನ್ನ ಭವ್ಯ ಅವರು ಕೊಂಡ್ಕೊಂತಾರೆ. ಎಲ್ಲ ಒಂದ್ ಕಡೆ ಚೈತ್ರ ಅವರಿಗೆ ಯಾರು ಕೂಡ ಹರಾಜನ್ನೇ ಕರೆಯೋದಿಲ್ಲ, ಅದು ಬೇಸರ ಆಯ್ತು. ಅದರ ಜೊತೆಲಿ ಚೈತ್ರ ಮತ್ತೆ ಶಿಶಿರ್ ಅವರ ನಡುವೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂದ್ ಸ್ವಲ್ಪ ಗಲಾಟೆ ಆಗುತ್ತೆ. ಚೈತ್ರ ಅವರು ಒಂದ್ಸರಿ ಅವ್ರನ್ನ ಯಾರಾದ್ರೂ ಕೆಣಕಿದ್ರೆ ಮಾತ್ರ ಅವರು ಬಿಡೋದೇ ಇಲ್ಲ. ಅವ್ರ ವಾಯ್ಸೇ ಒಂಥರ ಕದರಾಗಿದೆ, ಸಿಕ್ಕಾಪಟ್ಟೆ ಇರಿಟೇಟಿಂಗ್ ವಾಯ್ಸ್ ಅಂತ ಹೇಳ್ಬೋದು ಚೈತ್ರ ಅವ್ರದ್ದು. ಬಟ್ ಶಿಶಿರ್ ಅವರು ಚೈತ್ರ ಅವರು ಕೊನೆಗೆ ಸರಿಯಾದ್ರು. ಓಕೆನಾ, ಬಿಗ್ ಬಾಸ್ ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಸಹಜ. ಬಟ್ ಎಲ್ಲೋ ಒಂದ್ ಕಡೆ ಅವು ಸಹಜವಾಗಿ ಆ ಲಿಮಿಟ್ ಅನ್ನ ಕ್ರಾಸ್ ಆದಾಗ ಕಿಚ್ಚ ಸುದೀಪ್ ಅವರ ವೇದಿಕೆಗೆ ಅವ್ರನ್ನ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಅವ್ರನ್ನ ನೋಡ್ಕೊಂತಾರೆ, ಚೆನ್ನಾಗಿ ಎನ್ಕ್ವೈರಿ ಮಾಡ್ತಾರೆ, ಚೆನ್ನಾಗಿ ಹಾಕಿ ರುಬ್ತಾರೆ, ಅದಂತೂ ಗ್ಯಾರಂಟಿ. ರಜತ್ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಿಚ್ಚನ ವೇದಿಕೆಯಲ್ಲಿ ಸಖತ್ ಕ್ಲಾಸ್ ರಜತ್ ಅವರಿಗಂತೂ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆನಾ, ಹಾಗಾಗಿ ನಿಮಗೆ ನಾನು ದಿನ ಬೆಳಿಗ್ಗೆ ಎಪಿಸೋಡ್ ರಿವ್ಯೂ ಮತ್ತೆ ಪ್ರೋಮೋ ರಿವ್ಯೂ ಎರಡೂ ಕೂಡ ಮಾಡಿ ನಿಮಗೆ ಅಪ್ಡೇಟ್ ಕೊಡುವಂತ ಕೆಲಸ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.